ನಮ್ಮ ರಾಜ್ಯ ಸರ್ಕಾರ ಈ ಒಂದು ವಿಷಯಗಳಲ್ಲಿ ನಾವು 3 ವರ್ಷದ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಪಾಪ ಪಾರದರ್ಶಕತೆಯಿಂದ ತೀರ್ಮಾನ ತಗೋತಾರಂತೆ ನಮ್ಮ ಮುಖ್ಯಮಂತ್ರಿಗಳು. ನಮ್ಮ ರೈತರ ಹಿತವನ್ನು ಗಮನದಲ್ಲಿಟ್ಕೊಂಡು ಎಷ್ಟು ನೀರು ಬಿಡಬೇಕು ಅಂತಕ್ಕಂಥ ಪಾರದರ್ಶಕತೆಯನ್ನ ಅಳವಡಿಸ್ಕೊತೀನಿ ಅಂತಕ್ಕಂಥ ಪಾಪ ನಿನ್ನೆನೂ ಹೇಳಿದ್ದಾರೆ. ನಾನು ಆಗಸ್ಟ್ 2ನೇ ತಾರೀಕಿನ ಸಭೆಯಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಅವತ್ತೇ ಕೊಟ್ಟೆ. ನಾನು ಇವತ್ತು ಏನು ನೀವು ಕರೆದಿದ್ದೀರಿ ಈ ಸಭೆ, ಜುಲೈ 28ನೇ ತಾರೀಕು ಯಾವೊಂದು ವಾಟರ್ ಅಥಾರಿಟಿ ಅವ್ರು ನೀರು ಬಿಡ್ಲಿಕ್ಕೆ ಹೇಳಿದ್ರು, ಅದರ ಹಿನ್ನೆಲೆಯಲ್ಲಿ ನಮ್ಮ ಸಭೆಯನ್ನು ಕರೆದಿದ್ದೀರಿ. ಈಗಾಗಲೇ ಕಳೆದ 2 ದಿವಸಗಳಿಂದ ಕಬಿನಿ ಜಲಾಶಯಕ್ಕೆ KRSಗೆ ದೊಡ್ಡ ಪ್ರಮಾಣದ ನೀರಿನ ಹರಿವೇನಿದೆ. ಇದರ ಮೇಲೆ ಈಗಾಗಲೇ ಕಬಿನಿಯಿಂದ ನೀವು ಪ್ರತಿನಿತ್ಯ 25,000 ಕ್ಯೂಸೆಕ್ಸ್ ನೀರನ್ನ ಬಿಡ್ತಾ ಇದ್ದೀರಿ. ಇಲ್ಲಿ ಇದನ್ನ ನೀವು ನೋಡ್ಕೊಂಡು ನಾವು ರಿಲೀಫ್ ಆಗಿದ್ರೆ, ಸದ್ಯ ಎಲ್ಲ ತೊಂದರೆ ಇಲ್ಲ, ನೀರು ಹರಿತಾ ಇದೆ ಅಂತ ಇದ್ರೆ, ಇದು ಬೀಸೋದೊಣ್ಣೆ ತಪ್ಪಿಸ್ಕೊಂಡಿದ್ದೀರಿ ಅಷ್ಟೇ. ಇದೇ ಪದ ಯೂಸ್ ಮಾಡಿದ್ದೀನಿ ಸಭೆನಲ್ಲಿ. ಬೀಸೋದೊಣ್ಣೆಯನ್ನ ತಪ್ಪಿಸ್ಕೊಂಡಿದೀವಿ ಅಂತ ಹೇಳಿ ಮೈ ಮರಿಬೇಡಿ ಅಂತ ಹೇಳಿದೆ. ಮುಂದಿನ ಆಗಸ್ಟ್ ನಂತರ ಮತ್ತೆ ಪುನಃ ನೀರು ಬಿಡಬೇಕಲ್ಲ ನಾವು. ವಾಟರ್ ಶೇರಿಂಗ್ ಏನಿದೆ ಅದರ ಹಿನ್ನೆಲೆಯಲ್ಲಿ ಈಗ ನೀರು ಒಳ ಹರಿವಿದೆ ಅಂತ ಹೇಳಿ ಇದೇ ರೀತಿ ಮಳೆ ಸಂಪೂರ್ಣವಾಗಿ ಬಂದು ಜಲಾಶಯಗಳು ತುಂಬುತ್ತೆ ಅಂತಕ್ಕಂಥದ್ದು ನಾವು ಆಶಾಭಾವನೆ ಇಟ್ಕೊಳ್ಳೋಣ, ದೇವರು ಪ್ರಾರ್ಥನೆ ಮಾಡೋಣ. ಆದರೆ ಏನಾದರೂ ಪರಿಸ್ಥಿತಿಗಳು ಹದಗೆಟ್ರೆ, ನೀರಿನ ಮಳೆಯ ಒಂದು ಕೊರತೆ ಬಂದು ಮತ್ತೆ ಮುಂದಿನ ತಿಂಗಳಿಂದ ಸಮಸ್ಯೆಗಳು ಶುರು ಆಗುತ್ತೆ ಆಗಸ್ಟ್ ಎಂಡ್ನಲ್ಲಿ, ಇದಕ್ಕೆ ಯಾವ ಕ್ರಮ ತೆಗೆದುಕೋಬೇಕು ಅನ್ನೋದ್ರ ಬಗ್ಗೆ ಮುಂಜಾಗ್ರತೆ ಕ್ರಮ ತಗೊಳ್ಳಿ ಅನ್ನೋದನ್ನ ಸಭೆಯಲ್ಲಿ ಹೇಳಿದೆ. ಇವತ್ತು ಆ ಪರಿಸ್ಥಿತಿ ಬಂದು ನಿಂತಿದ್ದೇವೆ. ಈಗ ತಮಿಳುನಾಡಿನವರು ತೆಗೆದುಕೊಳ್ತಕ್ಕಂಥ ಅವರ ಒಂದು ಗಾಂಭೀರ್ಯತೆ, ಅಲ್ಲಿಯ ಸರ್ಕಾರಗಳು ಈಗ ನೀವು ನೀರು ಬಿಟ್ರು 3,500 ಕ್ಯೂಸೆಕ್ಸ್ ನೀರು ಬಿಟ್ರು, ಅವ್ರು ಕೇಳಿದ್ರು ನೀವು 25,000 ಕ್ಯೂಸೆಕ್ಸ್ ಬಿಟ್ರಿ 3,500ಕ್ಕೆ, ಆದ್ರೂ ಸಹ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅರ್ಜಿ ಹಾಕ್ತಾರೆ ಡೈರೆಕ್ಷನ್ ಕೊಡಿ ಅಂತ ಹೇಳಿ. ನೀವು ಎಷ್ಟು ಮಟ್ಟಿಗೆ ಸ್ಪೀಡ್ ಇದ್ದೀರಿ? ಬರ್ಲಿ ಅದು ಆಮೇಲೆ ನೋಡೋಣ ಅನ್ನೋ ರೀತಿನಲ್ಲಿ ನಿಮ್ಮಲ್ಲಿ ಒಂದು ರೀತಿ ಉಡಾಫೆ ಇದೆ. ಇಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಈ ಜುಲೈ 15ರಿಂದ ಆಗಸ್ಟ್ 10ನೇ ತಾರೀಕು ಅಂದ್ರೆ ಒಂದು 25 ದಿನದಲ್ಲಿ ಎಷ್ಟು ಬಾರಿ ನೀವು ಡೆಲ್ಲಿಗೆ ಬಂದ್ರಿ? ಬಹುಶಃ ನಿಮ್ಮ ಹತ್ರ ನನಗಿಂತ ಜಾಸ್ತಿ ಮಾಹಿತಿ ಇರಬಹುದು ಎಷ್ಟು ಬಾರಿ ಬಂದವರು ಇಲ್ಲಿ ನಮ್ಮ ಡೆಲ್ಲಿ ಸ್ನೇಹಿತರುಗಳಿಗೆ. ಜುಲೈ 15ಕ್ಕೆ ಒಂದು ಬಾರಿ ಡೆಲ್ಲಿಗೆ ಬಂದರು, ಜುಲೈ 21ಕ್ಕೆ ಡೆಲ್ಲಿಗೆ ಬಂದರು, ಜುಲೈ 27ಕ್ಕೆ ಡೆಲ್ಲಿಗೆ ಬಂದರು, ಆಗಸ್ಟ್ 9ಕ್ಕೆ ಡೆಲ್ಲಿಗೆ ಬಂದರು. ನೀವು ಬಂದು ಮಾಡಿದ ಕೆಲಸ ಏನು? ಏನಾದರೂ ಕಾವೇರಿಯ ನೀರಿನ ಹಂಚಿಕೆ ಏನು ಮಾಡಬೇಕಾಗಿದೆ ಈಗ ಈ ವರ್ಷದ ಮಳೆ ಕೊರತೆನಲ್ಲಿ, ಇದಕ್ಕೆ ಏನೇನು ಕ್ರಮ ತೆಗೆದುಕೋಬೇಕಾಗಿದೆ ಅಂತೇಳಿ ಏನಾದ್ರೂ ಒಂದು ದಿನ ನಿಮ್ಮ ವಕೀಲರುಗಳ ಜೊತೆ ಚರ್ಚೆ ಮಾಡಿದಾರ? ಇಲ್ಲಿ ಬಂದು ನೀವು ಬಂದು ಅವ್ರ್ಯಾರು ಕೇರಳದ ಲೀಡರ್ ವೇಣುಗೋಪಾಲ್, ಕರ್ನಾಟಕಕ್ಕೂ ಆ ವೇಣುಗೋಪಾಲ್ಗೂ ಸಂಬಂಧ ಯಾಕೆ ಇಟ್ಕೊಂಡಿದ್ದೀರಿ ಗೊತ್ತಿಲ್ಲ ನನಗೆ. ಇಲ್ಲೆಲ್ಲೋ ಸುರ್ಜೇವಾಲ್, ಅದೆಂತ ಸುರ್ಜೇವಾಲ್, ರಣದೀಪ್ ಸಿಂಗ್ ಸುರ್ಜೇವಾಲ್, ನೀವು ಅವ್ರ ಮನೆ ಕಾಂಪೌಂಡ್ ಕಾಯಕಿಲ್ ಬರ್ತೀರಿ, ಇಲ್ಲಿ ಅವ್ರ ಮನೆ ಗೇಟ್ ತಟ್ಟಕ್ ಬರ್ತೀರಿ, ಇಲ್ಲಿ ಬಾಗಿಲು ತಟ್ಟಕ್ಕೆ. ಇನ್ನೊಂದ್ ಕಡೆ ನಮ್ಮ ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು, ಅಲ್ಲ ಅವೆರಡು ಕಡೆ ಬಾಗಿಲೇನಾದ್ರು ಬೇಗ ತೆಗಿಲಿಲ್ಲ ಅಂತ ಇಲ್ಲಿ ಬರ್ತೀರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆ ಮುಂದೆ. ಅವರು ಕಾರ್ಯಕ್ಕೆ ನಿಮ್ಮನ್ನು ಕಳಿಸ್ತಾರೆ. ನೀವು, ನಾನು ಅದನ್ನೇ ಒಂದು ತಿಂಗಳಿಂದ ನೋಡಿದ್ದೇನೆ, ನಿಮಗೆ ರಾಜ್ಯದ ಜನತೆಯ ಹಿತಾಸಕ್ತಿಗಿಂತ ಹೆಚ್ಚಾಗಿ
ನಿಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ನಿಮ್ಮ ಮಂತ್ರಿಮಂಡಲ ರಚನೆ, ಅಲ್ಲಿದ್ದ ಕ್ಯಾಬಿನೆಟ್ ನ ಪೋರ್ಟ್ಫೋಲಿಯೋಗಳು ಮಂತ್ರಿಗಳಿಗೆ ಈಗ ಬಂತು ಆಗ ಬಂತು, ಈಗ ಬಂತು ಆಗ ಬಂತು, ದಿನ ಒಂದು 2 ದಿವಸದಿಂದ ನೋಡ್ತಾನೆ ಇದೀವಿ. ಇದಕ್ಕೆ ಇವ್ರ ಮನೆ ಬಾಗಿಲು ತಟ್ಟಕ್ ಬಂತೀರಿ ಇಲ್ಲಿ. ನಿಮ್ಮ ಪರಿಸ್ಥಿತಿ ಎಲ್ಲಿಟ್ಕೊಂಡಿದ್ದೀರಿ? ಇನ್ನ ಇದು ಒಂದು ಭಾಗ. ಅಲ್ಲಿ ಕರ್ನಾಟಕದಲ್ಲಿದ್ರೆ ಅಲ್ಲಿ ಯಾವುದೋ ಬಿಡದಿನಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅದು. ದಿನ ಪೇಪರ್ ಅಡ್ವರ್ಟೈಸ್ಮೆಂಟ್, ಟಿವಿ ಅಡ್ವರ್ಟೈಸ್ಮೆಂಟ್, ಅದೇನೋ ಆ ಟಿವಿ ಯಾವಾಗ ಒಂದೊಂದು ಅರ್ಧ ಗಂಟೆಗೂ ಶೋ ನೋಡಿನ ಜನತೆಗೆ. ಅದೇಂತ ಉತ್ತಮವಾದಂತ ರಸ್ತೆ, ಕ್ರೀಡಾಂಗಣ, ಉದ್ಯಾನವನ, ಉದ್ಯೋಗ ಯುವಕರಿಗೆ ಯಾವಾಗ ಕೊಡ್ತೀರಪ್ಪ ಇವೆಲ್ಲ? ಇದಕ್ಕೆ ನಿಮಗೆ ಟೈಮ್ ಇದೆ. ಈ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ದಿನ ಕೂತ್ಕೊಳ್ಳೋದಕ್ಕೆ ಟಿವಿ ಮುಂದೆ ಅದೆಷ್ಟು ಕೋಟಿ ಖರ್ಚು ಮಾಡ್ತಿರೋ. ಈಗ ಅದೆಂತದ್ದು, ಈಗ 1000 ಕೋಟಿ ಯಾರ ಅಪ್ಪನ ಮನೆದ್ರಿ ದುಡ್ಡು? 1000 ಕೋಟಿ 6000 ಗ್ರಾಮೀಣ ಪ್ರದೇಶದಲ್ಲಿ ಅಂತ ಭಾರತ್ ಜೋಡೋ ಸಂಘವಂತೆ, 4000 ಅರ್ಬನ್ ಏರಿಯಾದಲ್ಲಿ ಭಾರತ್ ಜೋಡೋ ಸಂಘ. 10,000 ಸಂಘಕ್ಕೆ ಒಂದೊಂದು ಸಂಘಕ್ಕೆ 10 ಲಕ್ಷ ರೂಪಾಯಿ. ಏನಾದ್ರು ಅರ್ಥ ಇದೆಯಾ? ಈ ಕೆಲಸ ಮಾಡ್ಕೊಂಡು ಕೂತಿದ್ದೀರಿ.